ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 4 ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಎಂಬ ಗದ್ಯಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ. ಈ ಗದ್ಯಪಾಠವನ್ನು ಚಾರ್ಲ್ಸ್ ಡಿಕೆನ್ಸ್ ಅವರು ಬರೆದಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಗದ್ಯಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಯೂನಿಟ್ ನಂಬರ್ 4 ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ಈ ಒಂದು ಗದ್ಯಪಾಠದ ಕನ್ನಡದ ಅರ್ಥ ಈ ರೀತಿಯಾಗಿದೆ: ಹೆಚ್ಚು ಬೇಡಿದ ಬಾಲಕ ಎಂದು ಈ ಶೀರ್ಷಿಕೆ ಹೇಳುತ್ತದೆ. ಈ ಒಂದು ಗದ್ಯಪಾಠವನ್ನು ಚಾರ್ಲ್ಸ್ ಡಿಕೆನ್ಸ್ ಅವರು ಬರೆದಿದ್ದಾರೆ. ಈಗ ಅವರ ಕುರಿತು ಸಂಕ್ಷಿಪ್ತವಾಗಿರ್ತಕ್ಕಂತಹ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಚಾರ್ಲ್ಸ್ ಡಿಕೆನ್ಸ್ ಅವರು 1812ರಲ್ಲಿ ಜನಿಸಿದರು ಮತ್ತು 1870ರಲ್ಲಿ ಮರಣವನ್ನು ಹೊಂದಿದರು. ದ ಗ್ರೇಟೆಸ್ಟ್ ವಿಕ್ಟೋರಿಯನ್ ನಾವೆಲಿಸ್ಟ್ ಈಸ್ ನೋನ್ ಫಾರ್ ಹೀಸ್ ಅಟ್ಯಾಕ್ಸ್ ಆನ್ ಸೋಷಿಯಲ್ ಈವಿಲ್ಸ್ ಲೈಕ್ ಚೈಲ್ಡ್ ಲೇಬರ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರುಯಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ ಗ್ರೇಟೆಸ್ಟ್ ವಿಕ್ಟೋರಿಯನ್ ರೈಟರ್ ಅಂತ ಹೇಳ್ತಾರೆ. ಅಂದರೆ ಈ ರಾಣಿ ವಿಕ್ಟೋರಿಯಾ ಇದ್ದಾಳಲ್ಲ ಇಂಗ್ಲೆಂಡ್ನಲ್ಲಿ, ಆ ಒಂದು ಅವಧಿಯಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಸಿದ್ಧ ಕಾದಂಬರಿಕಾರ ಇವರು. ದ ಗ್ರೇಟೆಸ್ಟ್ ಅಂದರೆ ಒಬ್ಬ ಪ್ರಸಿದ್ಧ ಕಾದಂಬರಿಕಾರರು, ಅದು ವಿಕ್ಟೋರಿಯನ್ ಪೀರಿಯಡ್ನಲ್ಲಿ ಅಂದರೆ ವಿಕ್ಟೋರಿಯಾ ರಾಣಿಯ ಒಂದು ಅವಧಿಯಲ್ಲಿ ಬರ್ತಕ್ಕಂಥವ್ರು ಅಂಥೇಳಿ. ಮತ್ತು ಈಸ್ ನೋನ್ ಫಾರ್ ಹೀಸ್ ಅಟ್ಯಾಕ್ಸ್ ಆನ್ ಸೋಷಿಯಲ್ ಇವಿಲ್ಸ್, ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಇವರು ತಮ್ಮ ಒಂದು ನೋವೆಲ್ಗಳ ಮುಖಾಂತರ ಅಥವಾ ಕಾದಂಬರಿಗಳ ಮುಖಾಂತರವಾಗಿ ಇವರು ದಾಳಿಯನ್ನು ಮಾಡಿದ್ದಾರೆ. ಉದಾಹರಣೆಯನ್ನು ಕೊಟ್ಟರಲ್ಲಿ ಲೈಕ್ ಚೈಲ್ಡ್ ಲೇಬರ್ ಅಂತಂದರೆ, ಈಗ ನೀವು ಚೈಲ್ಡ್ ಲೇಬರ್ ಅಂತ ಕರಿತಾ ಇದ್ದೀರಲ್ಲ, ಬಾಲ ಕಾರ್ಮಿಕ ಎಂದು ಅದು ಕನ್ನಡದ ಅರ್ಥವನ್ನು ಕೊಡುತ್ತದೆ. ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರುಯಾಲಿಟಿ, ಸಾಂಸ್ಥಿಕ ಕ್ರೂರತೆ ಎಂಬುದು ಈ ಒಂದು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಇವರು ತಮ್ಮ ಒಂದು ನಾವೆಲ್ಗಳ ಮುಖಾಂತರ, ಕಾದಂಬರಿಗಳ ಮುಖಾಂತರವಾಗಿ ಇವರು ಏನು ಮಾಡಿದ್ದಾರೆ, ಅಟ್ಯಾಕ್ಗಳನ್ನ ಮಾಡಿದ್ದಾರೆ, ದಾಳಿಗಳನ್ನ ಮಾಡಿದ್ದಾರೆ. ಹೀಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್, ಇವರು ಬರೆದಿರ್ತಕ್ಕಂತಹ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ಕೃತಿಗಳೆಂದರೆ ಡೇವಿಡ್ ಕಾಪರ್ಫೀಲ್ಡ್, ಅ ಟೇಲ್ ಆಫ್ ಟೂ ಸಿಟೀಸ್ ಆ್ಯಂಡ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್. ಈ ಮೂರು ಕೃತಿಗಳು ಬಹಳಷ್ಟು ಜನಪ್ರಿಯವಾಗಿರ್ತಕ್ಕಂತಹ ಕೃತಿಗಳಾಗಿವೆ. ದಿಸ್ ಎಕ್ಸ್ಟ್ರಾಕ್ಟ್, ನಾವೇನು ಈಗ ಓದಲಿಕ್ಕೆ ಹೋಗ್ತಾ ಇದ್ದೇವೆ, ಈ ಒಂದು ಕಥೆಯನ್ನು ಅಥವಾ ಈ ಒಂದು ಭಾಗವನ್ನು ಫ್ರಮ್ ಆಲಿವರ್ ಟ್ವಿಸ್ಟ್ನಿಂದ ಆಯ್ದುಕೊಳ್ಳಲಾಗಿದೆ. ಆಲಿವರ್ ಟ್ವಿಸ್ಟ್ ಅಂತಕ್ಕಂಥ ಒಂದು ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಸ್ನೇಹಿತರೆ. ದಿಸ್ ಆಲಿವರ್ ಟ್ವಿಸ್ಟ್ ಟೆಲ್ ಅಸ್, ಅದು ನಮಗೇನು ಹೇಳುತ್ತೆ ಅಂತಂದರೆ, ಹೇಗೆ ಆಲಿವರ್ ವಾಸ್ ಪೋಸ್ಡ್ ಔಟ್ ಆಫ್ ದ ಪೂರ್ ಹೌಸ್, ಹೇಗೆ ಆಲಿವರ್ನನ್ನು ಒತ್ತಾಯಪೂರ್ವಕವಾಗಿ ಒಂದು ಅನಾಥಾಶ್ರಮದಿಂದ ಹೊರಗೆ ಹಾಕಲಾಯಿತು ಅಥವಾ ಹೊರದೂಡಲ್ಪಡಲಾಯಿತು ಎಂಬುದರ ಬಗ್ಗೆ ಈ ಒಂದು ಭಾಗದಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾರೆ ಅವರು. ನೋಡೋಣ, ಈಗ 1ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ ಸ್ನೇಹಿತರೆ. ಆಲಿವರ್ ವಾಸ್ ಬೋರ್ನ್ ಇನ್ ದ ಪೂರ್ ಹೌಸ್. ಆಲಿವರ್ ಅಂತಕ್ಕಂಥ ಒಬ್ಬ ಹುಡುಗ ಪೂವರ್ ಹೌಸ್ನಲ್ಲಿ, ಒಂದು ಬಡ ಮನೆಯಲ್ಲಿ ಜನಿಸಿದ. ಆಫ್ ಅ ಲಿಟಲ್ ಕಂಟ್ರಿ ಟೌನ್, ಅದು ಒಂದು ಚಿಕ್ಕದಾಗಿರ್ತಕ್ಕಂತಹ ಹಳ್ಳಿಯಂತಿರುವ ಒಂದು ಪಟ್ಟಣದಲ್ಲಿ ಆತ ಜನನವನ್ನು ಪಡೆದುಕೊಂಡ. ಯಾವಾಗ ಅಂತಂದರೆ ಆನ್ ಅ ಕೋಲ್ಡ್ ಬ್ಲ್ಯಾಕ್ ನೈಟ್ ಅಂತ ಹೇಳ್ತಾ ಇದ್ದಾರೆ. ಚಳಿಗಾಲ ಇತ್ತು, ಆಮೇಲೆ ಭಾಳಷ್ಟು ಕತ್ತಲೆ ಇರ್ತಕ್ಕಂಥ ರಾತ್ರಿ, ಅಂದರೆ ಅದು ಅಮಾವಾಸ್ಯೆ ಅಥವಾ ಅಮಾವಾಸ್ಯೆಯ ಸಮೀಪದ ದಿನಗಳು ಅಂತ ಹೇಳ್ಬೋದು. ಬ್ಲ್ಯಾಕ್ ನೈಟ್ ಇನ್ ದ ವಿಂಟರ್ ಆಫ್ 1837, ಅದು ವಿಂಟರ್ ಸೀಸನ್ನಲ್ಲಿ ಅಂದರೆ ಚಳಿಗಾಲದ ಸಮಯದಲ್ಲಿ 1837ರಲ್ಲಿ ಈತ ಆಲಿವರ್ ಅಂತಕ್ಕಂಥವನು ಜನನವನ್ನು ಪಡೆದ. ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಅ ಡಾಕ್ಟರ್ ಹೂ ವಾಸ್ ಹೆಸಿಟ್ಲಿ ಕಾಲ್ಡ್ ಫಾರ್ ದ ಪರ್ಪಸ್ and by an old pauper woman who was experienced in such matters ಅಂತ ಹೇಳ್ತಾ ಇದ್ದಾರೆ. ದ ಬರ್ತ್ ವಾಸ್ ಅಟೆಂಡೆಡ್, ಆತನ ಜನನ ಸಮಯದಲ್ಲಿ ಒಬ್ಬ ಡಾಕ್ಟರ್ ಅಂತ ಕರೀತಾ ಇದ್ದಾರೆ. ಇಲ್ಲಿ ಅವಸರದಲ್ಲಿ ಅಂತ ಅಥವಾ ತ್ವರಿತವಾಗಿ ಅಂತ ಹೇಳೋದಕ್ಕಾಗಿ ಒಬ್ಬ ಡಾಕ್ಟರ್ ಇದ್ದರು ಆತನ ಒಂದು ಜನನ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಓಲ್ಡ್ ಪಾಪರ್ ವುಮನ್, ಒಬ್ಬ ಬಡ ಮಹಿಳೆ ಅಥವಾ ಒಂದು ನಾವೇಂತೀವಿ ಭಾಳಷ್ಟು ಬಡವಳಾಗಿರ್ತಕ್ಕಂಥ ಹೆಣ್ಣು ಮಗಳು ಅಂತ ಹೇಳ್ಬೋದು. ಪಾಪರ್ ವುಮನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್ಸ್,
ಯಾರಿಗೆ ಅಂತಹ ಒಂದು ವಿಷಯಗಳಲ್ಲಿ ಅಂದರೆ ಹೆರಿಗೆ ಮಾಡುವಂತಹ ವಿಚಾರದಲ್ಲಿ ಭಾಳಷ್ಟು ಅನುಭವವನ್ನು ಹೊಂದಿರತಕ್ಕಂಥ ಹೆಣ್ಣುಮಗಳಾಗಿದ್ದಳು. ಅಂಥ ಹೆಣ್ಣುಮಗಳು ಆತನ ಒಂದು ಜನನ ಸಮಯಕ್ಕೆ ಇದ್ದಳು ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೆಯ ಒಂದು ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ದ ಬೇಬಿ ಟುಕ್ ಹೀಸ್ ಫಸ್ಟ್ ಬ್ರೀತ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದ ಮದರ್ ಡೈಡ್, ಆ ತಾಯಿ ತೀರಿಕೊಂಡಳು. ಯಾರು ಆ ಮಗುವಿಗೆ ಜನ್ಮ ಕೊಟ್ಟಿದ್ದಳು, ಆಲಿವರ್ಗೆ ಜನ್ಮವನ್ನು ಕೊಟ್ಟಿದ್ದಳು, ಆ ತಾಯಿ ಆ್ಯಸ್ ಸೂನ್ ಆ್ಯಸ್ ದ ಬೇಬಿ ಟುಕ್ ಹೀಸ್ ಫಸ್ಟ್ ಬ್ರೀತ್, ಅದರ ಮೊದಲ ಉಸಿರನ್ನು ತೆಗೆದುಕೊಳ್ಳುವ ಹೊತ್ತಿಗೆ ಆ ತಾಯಿ ತೀರಿ ಹೋಗಿದ್ದಳು. ಶಿ ವಾಸ್ ಅ ಯಂಗ್, ಅವಳು ತುಂಬ ಇನ್ನೂ ಒಂದು ಯೌವನಾವಸ್ಥೆಯಲ್ಲಿದ್ದಳು ಅಥವಾ ಇನ್ನೂ ಕಿರಿಯ ವಯಸ್ಸಿನ ಹೆಣ್ಣು ಮಗಳಾಗಿದ್ದಳು. ಗುಡ್ ಲುಕಿಂಗ್ ವುಮನ್, ಮತ್ತು ನೋಡುವುದಕ್ಕೆ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳಾಗಿದ್ದಳು. ಹೂ ಹ್ಯಾಡ್ ಬಿನ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್, ಯಾರು ಆ ಒಂದು ಓಣಿಯಲ್ಲಿ ಹೂ ಹ್ಯಾಡ್ ಬಿನ್ ಫೌಂಡ್ ಲೈಯಿಂಗ್, ಅವಳು ಹೊರಗಿದ ಸ್ಥಿತಿಯಲ್ಲಿ ಅಥವಾ ಮಲಗಿದ ಸ್ಥಿತಿಯಲ್ಲಿ ಕಂಡು ಬಂದಳು. ಇಟ್ ವಾಸ್ ಕ್ಲಿಯರ್, ಅದು ಸ್ಪಷ್ಟವಾಗಿ ಹೇಳ್ತಾ ಇತ್ತು. ದ್ಯಾಟ್ ಏನಂತಂದರೆ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟನ್ಸ್ ಬಿಫೋರ್ ಶಿ ಡೈಡ್, ಅವಳು ಸಾಯುವುದಕ್ಕಿಂತ ಮುಂಚೆ ಅವಳು ಒಂಚೂರು ದೂರ ಏನು ಮಾಡಿದಾಳೆ ಅಂತಂದರೆ ಒಂದಿಷ್ಟು ದೂರ ನಡೆದುಕೊಂಡು ಹೋಗಿದ್ದಳು ಅನ್ನುವಂಥ ವಿಚಾರ ನಮಗೆ ಇಲ್ಲಿ ಗೊತ್ತಾಗತ್ತೆ. ಹೇಗೆಂದರೆ ಹರ್ ಶೂಸ್ ಹ್ಯಾಡ್ ಬೀನ್ ಟರ್ನ್ ಟು ಪೀಸಸ್, ಅವಳು ಧರಿಸಿಕೊಂಡಿರ್ತಕ್ಕಂತಹ ಶೂಗಳೇನಾಗಿದ್ವು ಅಂತಂದರೆ ಅವೆಲ್ಲ ಚೂರು ಚೂರಾಗಿ ಪೀಸಾಗಿ ಹರಿದು ಹೋಗಿಬಿಟ್ಟಿದ್ವು. ವೇರ್ ಶಿ ಹ್ಯಾಡ್ ಕಮ್ ಫ್ರಮ್, ಅವಳು ಎಲ್ಲಿಂದ ಬಂದಿದ್ದಳು. ಆರ್ ವೇರ್ ಶಿ ಹ್ಯಾಡ್ ಬೀನ್ ಗೋಯಿಂಗ್, ಅವಳು ಯಾವ ಕಡೆಗೆ ಹೋಗ್ತಾ ಇದ್ದಳು. ನೋ ಬಡಿ ನ್ಯೂ, ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಈ ರೀತಿಯಾಗಿ ಒಂದು ಅಧ್ಯಾಯ ಮುಂದುವರಿಯುತ್ತೆ. ಮೂರನೇ ಪ್ಯಾರಾಗ್ರಾಫನ್ನು ನೋಡೋಣ. ದ ಬೇಬಿ ಕ್ರೈಡ್ ಲೌಡ್ಲಿ, ಈಗ ತಾನೇ ಜನಿಸಿರ್ತಕ್ಕಂತಹ ಮಗು ಜೋರಾಗಿ ಅಳುವುದಕ್ಕೆ ಆರಂಭಿಸಿತ್ತು. ಇಫ್ ಹಿ ಕುಡ್ ಹ್ಯಾವ್ ನೋನ್ ದಟ್ ಹಿ ವಾಸ್ ನೌ ಆ್ಯನ್ ಆರ್ಫನ್ ಆಫ್ ಅ ಪುವರ್ ಹೌಸ್. ಇಫ್ ಹಿ ಕುಡ್ ಹ್ಯಾವ್ ನೋನ್ ಅಂತಂದರೆ ಅಕಸ್ಮಾತಾಗಿ ಆ ಮಗುವಿಗೆ ಏನಾದರೂ ತಿಳುವಳಿಕೆ ಇದ್ದರೆ, ನಾನು ಈಗ ಒಬ್ಬ ಅನಾಥ ಎಂಬ ಒಂದು ವಿಚಾರ ಗೊತ್ತಾಗಿದ್ದರೆ, ಆ ಮಗುವಿಗೆ ಗೊತ್ತಾಗ್ತಿದ್ರೆ, ಇಟ್ ಈಸ್ ಲೈಕ್ಲಿ ದಟ್ ಹಿ ವುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡರ್, ಇನ್ನು ಆ ಮಗು ಇನ್ನೂ ಜೋರಾಗಿ ಅಳ್ತಾ ಇತ್ತು ಅನ್ನುವಂಥ ವಿಚಾರವನ್ನು ಇಲ್ಲಿ ಚಾರ್ಲ್ಸ್ ಡಿಕನ್ಸ್ ಅವರು ಹೇಳ್ತಾ ಇದ್ದಾರೆ. ಇನ್ನು ನಾಲ್ಕನೇ ಪ್ಯಾರಾಗ್ರಾಫನ್ನು ನೋಡೋಣ. ದೇ ಕಾಲ್ಡ್ ಹಿಮ್ ಆಲಿವರ್ ಟ್ವಿಸ್ಟ್, ಅವರು ಆ ಮಗುವಿಗೆ ಒಂದು ಹೆಸರನ್ನು ಕೊಟ್ಟರು, ಆಲಿವರ್ ಟ್ವಿಸ್ಟ್ ಅಂತ ಹೇಳಿ. ಅ ನೇಮ್ ಇನ್ವೆಂಟೆಡ್ ಬೈ ಮಿಸ್ಟರ್ ಬಂಬಲ್, ಈ ಒಂದು ಹೆಸರನ್ನು ಅನ್ವೇಷಣೆ ಮಾಡಿರ್ತಕ್ಕಂಥವರು ಮಿಸ್ಟರ್ ಬಂಬಲ್ ಅಂತಕ್ಕಂಥವರು. ದ ಟೌನ್ ಬಿಡಲ್, ಅವರು ಆ ಒಂದು ಪಟ್ಟಣದ ಆಫೀಸರ್ ಆಗಿದ್ದರು ಅಥವಾ ಅಧಿಕಾರಿಯಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್, ಏಕೆಂದರೆ ಹಿ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್, ಆತನಿಗೆ ಬೇರೆ ಯಾವುದೇ ಒಂದು ವಿಚಾರ ಮಾಡುವಂತಹ ಶಕ್ತಿ ಇರಲಿಲ್ಲ. ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಓವರ್ ದ ಪೀಪಲ್ ಆಫ್ ದ ಪುವರ್ ಹೌಸ್, ಈ ಅನಾಥಾಶ್ರಮದಲ್ಲಿರ್ತಕ್ಕಂಥ ಜನರ ಮೇಲೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಾಗಿದ್ದರು ಅಂದರೆ ಮಿಸ್ಟರ್ ಬಂಬಲ್ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ, ಅದರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಇತ್ತು. ಓವರ್ ದ ಪೀಪಲ್ ಆಫ್ ದ ಪುವರ್ ಹೌಸ್, ಈ ಒಂದು ಪುವರ್ ಹೌಸ್ ಅಂತಂದರೆ ಸಾರ್ವಜನಿಕ ಹಣದಿಂದ ನಡೆಸ್ತಕ್ಕಂತಹ ಅನಾಥಾಶ್ರಮಗಳು ಅಂತ ಕರಿತಾ ಇದ್ದೇವೆ. ಅಂಥವುಗಳಿಗೆ ಪುವರ್ ಹೌಸ್ ಅಂತೇಳಿ ಕರಿತಾ ಇದ್ದಾರೆ. ಆ ಒಂದು ಜನರ ಮೇಲೆ ಪೂರ್ಣ ಅಧಿಕಾರ ಯಾರು ಹೊಂದಿದ್ರು? ಮಿಸ್ಟರ್ ಬಂಬಲ್ ಅವರು ಹೊಂದಿದ್ರು. ಹಿ ಥಾಟ್ ಹಿಮ್ಸೆಲ್ಫ್ ಅ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್, ಆತ ತನ್ನಷ್ಟು ತಾನು ಆಲೋಚನೆ ಮಾಡಿದ್ದ, ವಿಚಾರ ಮಾಡಿಕೊಂಡಿದ್ದ ಏನಂತೇಳಿದ್ರೆ ಅ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್, ನಿಜವಾಗಲೂ ಆತ ಒಬ್ಬ ಮಹಾನ್ ವ್ಯಕ್ತಿ ಅಂಥೇಳಿ ಆತನೇ ಭಾವಿಸಿಕೊಂಡಿದ್ದ. ಹಿ ಸ್ಟಾರ್ಡ್ ಆ್ಯಂಡ್ ಇಲ್ ಟ್ರೀಟ್ ದ ಚಿಲ್ಡ್ರನ್ ಅಂಡರ್ ಹೀಸ್ ಕೇರ್, ಮತ್ತು ಈತನ ಒಂದು ಕೇರ್ನಲ್ಲಿ, ಈತನ ಒಂದು ಮುತುವರ್ಜಿಯಲ್ಲಿ ಭಾಳಷ್ಟು ಜನರು ಹುಡುಗರು ಏನು ಮಾಡ್ತಾಯಿದ್ರು ಅಂದರೆ ಹಸಿವಿನಿಂದ ಬಳಲ್ತಾ ಇದ್ದರು ಮತ್ತು ಆ ಮಕ್ಕಳನ್ನು ಇಲ್ ಟ್ರೀಟೆಡ್, ಭಾಳಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥದ್ದನ್ನು ಮಾಡ್ತಾ ಇದ್ದ ಈ ಮಿಸ್ಟರ್ ಬಂಬಲ್. ಹಿ ಸ್ಟಾರ್ಡ್ ಅಂತಂದರೆ ಮಕ್ಕಳು ಹಸಿವಿನಿಂದ ಬಳಲುವಂತೆ ಮಾಡ್ತಿದ್ದ. ಇಲ್ ಟ್ರೀಟೆಡ್ ಅಂತಂದರೆ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದ ಆ ಮಕ್ಕಳನ್ನು. ದ ಚಿಲ್ಡ್ರನ್ ಅಂಡರ್ ಹೀಸ್ ಕೇರ್, ಈತನ ಒಂದು ಮುತುವರ್ಜಿಯಲ್ಲಿ ಮಕ್ಕಳು ಸರಿಯಾಗಿ ಇರಲಿಲ್ಲ. ಆಲಿವರ್ಸ್ 9th ಬರ್ಡೇ ಫೌಂಡ್ ಹಿಮ್ ಅ ಪೇಲ್, ಈಗ ಆಲಿವರ್ ಜನಿಸಿ 9 ವರ್ಷಗಳು ಸಂದವು. ಅದಕ್ಕಾಗಿ ಆತನ ಒಂದು
ಆ ಹುಟ್ಟುಹಬ್ಬದ ದಿನ ಆತ ಭಾಳಷ್ಟು ಫೇಲ್ ಆಗಿ ಕಾಣ್ತಾ ಇದ್ದಾನೆ. ಯಾಕಂದರೆ ಆತ ಯಾವುದೇ ಒಂದು ಹಸನ್ಮುಖಿಯಾಗಿರಲಿಲ್ಲ. ಇಲ್ಲಿ ಆಲಿವರ್ನ ಮುಖ ಭಾಳಷ್ಟು ಬಾಡಿ ಹೋಗಿದ್ದಿತ್ತು. ತಿನ್ ಅಂದರೆ ಭಾಳ ತೆಳುವಾಗಿರ್ತಕ್ಕಂಥ ಈ ಹುಡುಗ, ತಿನ್ ಚೈಲ್ಡ್ ಹೂ ಹ್ಯಾಡ್ ಹಾರ್ಡ್ಲಿ ನೋನ್ ಅ ಕೈಂಡ್ ವರ್ಡ್ ಮೆಟ್ ವಿತ್ ಅ ಕೈಂಡ್ಲಿ ಲುಕ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಮಗುವಿಗೆ ಒಂದು ಯಾರು ದಯೆಯನ್ನು ತೋರಿಸ್ತಕ್ಕಂಥ ಒಂದು ಮಾತನಾಡಿಲ್ಲ ಆತನ ಜೊತೆಗೆ, ಮತ್ತು ಆ ದಯೆಯನ್ನು ತೋರಿಸ್ತಕ್ಕಂತಹ ಯಾವುದೇ ಒಂದು ನೋಟವನ್ನು ಆತನ ಜೊತೆಗೆ ಯಾರೂ ಬೀರಿಲ್ಲ. ಈ ಕಾರಣಕ್ಕಾಗಿ ಮೆಟ್ ವಿತ್ ಅ ಕೈಂಡ್ಲಿ ಲುಕ್ ಅಂತ ಹೇಳ್ತಾರೆ. ಭಾಳ ದಯೆಯಿಂದ ನೋಡಿರ್ತಕ್ಕಂತಹ ಒಂದು ದೃಷ್ಟಿ ಅಥವಾ ಒಂದು ನೋಟವೂ ಸಹಿತ ಇಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಹೀಸ್ ಓನ್ಲಿ ಫ್ರೆಂಡ್ಸ್ ವೇರ್ ಹೀಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸ್ರಿ. ಆ ಒಂದು ಮಿಸ್ರಿಯಲ್ಲಿ, ಆ ಒಂದು ಬಡತನದಲ್ಲಿ ಆತನ ಸ್ನೇಹಿತರೇ ಏನಪ್ಪ ಅಂದರೆ ಆತನ ಜೊತೆಗಾರರಾಗಿದ್ದರು. ಇಲ್ಲಿ ಆ ಒಂದು ಬಡ ಮನೆಯಲ್ಲಿರ್ತಕ್ಕಂಥವ್ರು. ಬಟ್ ಇನ್ ದ ಎಂಡ್ ದೇ ಬಾಟ್ ಹಿಮ್ ಟ್ರಬಲ್. ಆದರೆ ಈ ಒಂದು ಕೊನೆಗೆ ನಾವು ನೋಡ್ಬೋದು, ಈ ಒಂದು ಕೊನೆಯ ಸ್ಥಿತಿಯಲ್ಲಿ ಅಥವಾ ಕೊನೆಯ ಒಂದು ಈ ಭಾಗದಲ್ಲಿ, ಕಥೆಯ ಒಂದು ಕೊನೆಯ ಭಾಗದಲ್ಲಿ ಆ ಒಂದು ಕಂಪ್ಯಾನಿಯನ್ಸ್, ಅವನ ಒಂದು ಪೂರ್ ಹೌಸಲ್ಲಿ ಇರ್ತಕ್ಕಂಥ ಆತನ ಸ್ನೇಹಿತರೇ, ಆತನ ಜೊತೆಗಾರರು ಏನು ಮಾಡ್ತಾರೆ ಅಂದರೆ ಆತನಿಗೆ ಒಂದು ತೊಂದರೆ ಅಂತಂದಿರ್ತಾರೆ. ಆ ತೊಂದರೆ ಏನು ಅಂತಂದರೆ ನೋಡೋಣ. ದೇ ಪರ್ಸ್ಯೂಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಅವರು ಏನು ಮಾಡ್ತಾರೆ, ತನಗೆ ಪರ್ಸ್ಯೂಡ್ ಮಾಡ್ಕೋತಾರೆ. ಪರ್ಸ್ಯೂಡ್ ಅಂತಂದರೆ ಇಲ್ಲಿ ಕನ್ವಿನ್ಸ್ ಮಾಡೋದು, ಒಪ್ಪಿಸು, ಅಥವಾ ಆತನಿಗೆ ಒಂದು ಕೆಲಸವನ್ನು ಒಪ್ಪಿಸ್ತಾರೆ. ಏನನ್ನು ಒಪ್ಪಿಸ್ತಾರೆ ಅಂತಂದರೆ ಆಸ್ಕ್ ಫಾರ್ ಮೋರ್, ಹೆಚ್ಚಾಗಿ ಬೇಡು, ಇನ್ನೊಂದು ಸತಿ ಹೋಗಿ ಕೇಳು, ನನಗೆ ಹಸಿವಾಗಿದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡು ಅಂತ ಕೇಳು ಅಂತ ಆತನಿಗೆ ಪೀಡಿಸ್ತಾರೆ. ಆತನಿಗೆ ಏನು ಮಾಡ್ತಾರೆ ಅಂದರೆ ಇವರು ಕೇಳಲಿಕ್ಕೆ ಹೇಳ್ತಾರೆ. ಸೊ ಆ ಹುಡುಗ ಕೇಳ್ತಾನೆ. ಮುಂದೇನಾಗುತ್ತೆ ಅಂಥೇಳಿ ನೋಡೋಣ 5ನೇ ಪ್ಯಾರಾಗ್ರಾಫ್ನಲ್ಲಿ. ಇಟ್ ಹ್ಯಾಪನ್ಡ್ ಒನ್ ಈವ್ನಿಂಗ್ ಆ್ಯಟ್ ಸಪರ್ ಟೈಮ್. ಅದು ನಡೆದೇ ಹೋಯಿತು ಒಂದು ದಿನ ಸಾಯಂಕಾಲ, ಅದು ರಾತ್ರಿ ಊಟದ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ SUPPER ಸಪರ್ ಅಂತಂದರೆ ರಾತ್ರಿ ಊಟ ಅಂತ ಹೇಳಿ ಅರ್ಥ ಆಗುತ್ತೆ. ಇಟ್ ಹ್ಯಾಪನ್ಡ್ ಅದು ನಡೆದೇ ಹೋಯಿತು, ಒನ್ ಈವ್ನಿಂಗ್ ಅಂದರೆ ಒಂದು ದಿನ ಸಾಯಂಕಾಲ, ಆ್ಯಟ್ ಸಪರ್ ಟೈಮ್, ಸಪರ್ ಅಂದರೆ ರಾತ್ರಿ ಊಟದ ಸಮಯದಲ್ಲಿ, ದ ಚಿಲ್ಡ್ರನ್ ವೇರ್ ಫೆಡ್ ಇನ್ ಅ ಲಾರ್ಜ್ ಸ್ಟೋನ್ ಹಾಲ್. ಇಲ್ಲಿ ಆ ಎಲ್ಲ ಪೂವರ್ ಹೌಸ್ನಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಹಿತ ಏನು ಮಾಡ್ತಾಯಿದ್ರು, ಉಣಬಡಿಸ್ತಾ ಇದ್ರು ಅಥವಾ ಊಟಕ್ಕೆ ಕೊಡ್ತಾ ಇದ್ರು. ಎಲ್ಲಿ ಅಂತಂದರೆ ಆ ಲಾರ್ಜ್, ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಸ್ಟೋನ್ ಹಾಲ್, ಅದು ಒಂದು ಕಲ್ಲಿಂದ ಕಟ್ಟಿರ್ತಕ್ಕಂಥ ಹಾಲ್ನಲ್ಲಿ, ವಿತ್ ಅ ಬಿಗ್ ಮೆಟಲ್ ಬೇಸಿನ್ ಆ್ಯಟ್ ಒನ್ ಎಂಡ್, ಮತ್ತು ಒಂದು ಬಿಗ್ ದೊಡ್ಡದಾಗಿರ್ತಕ್ಕಂಥ ಮೆಟಲ್ ಲೋಹದಿಂದ ಮಾಡಿರ್ತಕ್ಕಂಥ ಬೇಸಿನ್ ಅದು. ಅಂದರೆ ಆ ಒಂದು ಬೇಸಿನ್ನಲ್ಲೇ ಎಲ್ಲ ಮಕ್ಕಳಿಗೆ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡ್ಬೋದಾಗಿತ್ತು. ಆ್ಯಟ್ ಒನ್ ಎಂಡ್ ಅಂದರೆ ಅದು ಆ ಒಂದು ಕೊನೆಯ ಒಂದು ಕೊನೆಗೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ದ ಮಾಸ್ಟರ್ ಸ್ಟುಡ್ ಬೈ ದ ಬೇಸಿನ್. ಅಲ್ಲಿ ಏನು ಮಾಡ್ತಾಯಿದ್ರ, ಈ ಒಂದು ಮಕ್ಕಳಿಗೆಲ್ಲ ಸೇರಿ ಒಬ್ಬ ಮಾಸ್ಟರ್ ಇದ್ದ. ಆ ಮಾಸ್ಟರ್ ಏನು ಮಾಡ್ತಾ ಇದ್ದಂದರೆ ಆ ಬೇಸಿನ್ ಹತ್ರ ನಿಂತ್ಕೊಂಡ್ಬಿಟ್ಟು, ದ ಮಾಸ್ಟರ್ ಸ್ಟುಡ್ ಬೈ ದ ಬೇಸಿನ್ ಆ್ಯಂಡ್ ಸರ್ವ್ಡ್ ಈಚ್ ಚೈಲ್ಡ್, ಮತ್ತು ಪ್ರತಿಯೊಂದು ಮಗುವಿಗೂ ಏನು ಮಾಡ್ತಾ ಇದ್ದಂದ್ರೆ ಆತ ಬಡಿಸ್ತಾ ಇದ್ದ, ವಿತ್ ಅ ಸ್ಮಾಲ್ ಬೌಲ್ ಆಫ್ ವಾಟ್ರಿ ಗ್ರಿಯಲ್. ಏನು ಕೊಡ್ತಾಯಿದ್ರು ಆಹಾರಕ್ಕಾಗಿ ಆ ಮಕ್ಕಳಿಗೆ ಅಂತಂದರೆ ಆ ಸ್ಮಾಲ್ ಬೌಲ್, ಒಂದು ಚಿಕ್ಕ ಒಂದು ಪಾತ್ರೆಯಲ್ಲಿ ಏನು ಮಾಡ್ತಾಯಿದ್ರು, ವಾಟ್ರಿ ಗ್ರಿಯಲ್ ಅಂದರೆ ದ್ರವ ಪದಾರ್ಥ. ಅದು ಗ್ರಿಯಲ್ ಅಂತಂದರೆ ಇಲ್ಲಿ ಅಂಬಲಿ ಅಂತ ನೀವು ತಿಳ್ಕೊಬೋದು. ಒಂದು ಭಾಳಷ್ಟು ದ್ರವ ಪದಾರ್ಥ, ಆ ದ್ರವ ಪದಾರ್ಥವನ್ನು ಬಳಸ್ತಾ ಇದ್ದರು, ಅಂದರೆ ಅಂಬಲಿಯನ್ನು ಬಡಿಸ್ತಾಯಿದ್ರು. ಒಂದು ಸ್ಮಾಲ್ ಬೌಲ್, ಅದು ಭಾಳ ಚಿಕ್ಕದಾಗಿರ್ತಕ್ಕಂಥದ್ದು, ಅದರಿಂದ ಅವರು ಬಡಿಸ್ತಾ ಇದ್ರು ಆ ಮಕ್ಕಳಿಗೆಲ್ಲ. ಅದನ್ನೇ ಕೊಡ್ತಾಯಿದ್ರು ತಿನ್ನಲಿಕ್ಕೆ. ಬಾಯ್ಸ್ ಜನರಲಿ ಹ್ಯಾವ್ ಎಕ್ಸಲೆಂಟ್ ಅಪ್ಯಾಟಿಟೀಸ್. ಆದರೆ ಹುಡುಗರಿಗೆ ಭಾಳಷ್ಟು ಚಿಕ್ಕ ವಯಸ್ಸಿನಲ್ಲಿ ಹುಡುಗರು ಭಾಳಷ್ಟು ಹಸಿದಿರ್ತಾಯಿದ್ರು. ಜನರಲಿ ಅಂದರೆ ಸಾಮಾನ್ಯವಾಗಿ ಹ್ಯಾವ್ ಎಕ್ಸಲೆಂಟ್ ಅಪ್ಯಾಟಿಟೀಸ್, ಭಾಳಷ್ಟು ತಿನ್ನಬೇಕು, ಭಾಳಷ್ಟು ಕುಡಿಬೇಕು ಅನ್ನೋಂಥ ಹಂಬಲ ಇರ್ತಕ್ಕಂಥವ್ರು. ಇಲ್ಲಿ ಎಕ್ಸಲೆಂಟ್ ಅಪ್ಯಾಟಿಟೀಸ್ ಅಂದರೆ ಹಸಿವೆ ಅಂತೇಳಿ, ಭಾಳಷ್ಟು ಹಸಿವೆ ಇರ್ತಾಯಿತ್ತು ಹುಡುಗರಿಗೆ. ಆಲಿವರ್ ಆ್ಯಂಡ್ ಹೀಸ್ ಕಂಪ್ಯಾನಿಯನ್ಸ್, ಆಲಿವರ್ ಮತ್ತು ಆತನ ಜೊತೆಗಾರರು, ವೇರ್ ಆಲ್ವೇಸ್ ಹಂಗ್ರಿ, ಅವ್ರು ಯಾವಾಗಲೂ ಹಸ್ತಿರ್ತಿದ್ರು. ಆ್ಯಂಡ್ ನೆವರ್ ಗಿವನ್ ಇನಫ್ ಟು ಈಟ್, ಅವರಿಗೆ ಎಂದೂ ಸಾಕಾಗುವಷ್ಟು ಆಹಾರವನ್ನು ಕೊಡ್ತಿರಲಿಲ್ಲ. ದ್ಯಾಟ್ ಈವ್ನಿಂಗ್, ಆ ಸಾಯಂಕಾಲ, ಒನ್ ಆಫ್ ದ ಬಿಗ್ಗರ್ ಬಾಯ್ಸ್, ಒಂದು ಏನಿದ್ದಾರೆ ಆ ಒಂದು ಪೂವರ್ ಹೌಸಲ್ಲಿರ್ತಕ್ಕಂಥ ಅನಾಥಾಶ್ರಮದಲ್ಲಿರ್ತಕ್ಕಂಥ ಏನು ಭಾಳಷ್ಟು ಜನ ಹುಡುಗರಿದ್ದಾರೆ, ಆದರೆ ದೊಡ್ಡ ಹುಡುಗರಿದ್ದು, ಸ್ವಲ್ಪ ದೊಡ್ಡ ಹುಡುಗರಿದ್ದು. ದೊಡ್ಡ ಹುಡುಗ ಒಬ್ಬ ಇದ್ದ. ಆ ಹುಡುಗ ಏನು ಹೇಳ್ತಾನೆ ಅಂತಂದರೆ, ಬಿಗ್ಗರ್ ಬಾಯ್ಸ್ ಸ್ಟೇಟೆಡ್ ಕ್ವೈಟ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದಟ್ ಅನ್ಲೆಸ್ ಹಿ ಹ್ಯಾಡ್ ಆ್ಯನ್ ಎಕ್ಸ್ಟ್ರಾ ಬೌಲ್ ಆಫ್ ಗ್ರಿಯಲ್,
ಇವತ್ತು ನನಗೆ ಒಂದು ಎಕ್ಸ್ಟ್ರಾ ಬೌಲ್ ಗ್ರಿಯಲ್ ಬೇಕೇ ಬೇಕು, ಇಲ್ಲ ಅಂತಂದರೆ ಹಿ ವುಡ್ ಮೋಸ್ಟ್ ಸರ್ಟನ್ಲಿ ಈಟ್ ದ ಬಾಯ್ ಹೂ ಸ್ಲೆಪ್ಟ್ ನೆಕ್ಸ್ಟ್ ಟು ಹಿಮ್. ಯಾರು ಅವ್ನ ಪಕ್ಕಕ್ಕೆ ಮಲ್ಕೋತಾನಲ್ಲ, ದಿನಕ್ಕೆ ಸಣ್ಣ ಹುಡುಗ ಮಲ್ಕೋತಾನಲ್ಲ, ಆತನ ರಾತ್ರಿ ತಿಂದು ಬಿಡ್ತೇನೆ ಅಂಥೇಳಿ ಹೆದರಿಸಿರ್ತಾನೆ. ಹಿ ಹ್ಯಾಡ್ ಅ ವೈಲ್ಡ್ ಆ್ಯಂಡ್ ಆ್ಯಂಗ್ರಿ ಐಸ್. ಮತ್ತು ಆತನಿಗೆ ಭಾಳಷ್ಟು ವೈಲ್ಡ್ ಆಗಿರ್ತಕ್ಕಂಥ ಮತ್ತು ಹಂಗ್ರಿ ಐಸ್, ಕಣ್ಣುಗಳು ನೋಡಿದ್ರೆ ಗೊತ್ತಾಗುತ್ತೆ ಆ ಮಗು ತುಂಬ ಹಸಿದಿರ್ತಾನೆ ಅಂಥೇಳಿ. ತುಂಬ ಹಸಿನಿಂದಿರ್ತಕ್ಕಂಥ ಒಬ್ಬ ಹುಡುಗ, ದೊಡ್ಡ ಹುಡುಗ, ಆತ ಈ ರೀತಿ ಹೇಳುತ್ತಾನೆ. ಹುಡುಗರು ಕೇಳಿಸ್ಕೊಳ್ತಾರೆ. ಸೊ ದ ಸ್ಮಾಲರ್ ಬಾಯ್ಸ್ ಬಿಲೀವ್ಡ್ ಹಿಮ್. ಆ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಒಂದು ಅನಾಥಾಶ್ರಮದಲ್ಲಿರ್ತಕ್ಕಂಥ ಉಳಿದವರೆಲ್ಲರೂ ಆತನ ಮಾತುಗಳನ್ನ ನಂಬ್ತಾ ಇದ್ದರು. ಆ ಕೌನ್ಸಿಲ್ ವಾಸ್ ಹೆಲ್ಡ್. ಒಂದು ಸಭೆ ಸೇರಲಾಯಿತು. ಆಲಿವರ್ ಟ್ವಿಸ್ಟ್ ವಾಸ್ ಅಪಾಯಿಂಟೆಡ್. ಆಲಿವರ್ ಟ್ವಿಸ್ಟ್ನನ್ನು ಅಲ್ಲಿ ನೇಮಕ ಮಾಡಲಾಯಿತು. ಟು ವಾಕ್ ಅಪ್ ಟು ದ ಮಾಸ್ಟರ್ ಆಫ್ಟರ್ ಸಪರ್ ಆ್ಯಂಡ್ ಟು ಆಸ್ಕ್ ಫಾರ್ ಮೋರ್. ಇಲ್ಲಿ ಆಲಿವರ್ ಟ್ವಿಸ್ಟ್ ಅಂತಕ್ಕಂಥ ಹುಡುಗ ಏನಿದ್ದಾನೆ ಆತನನ್ನು ನೇಮಕಗೊಳಿಸಲಾಯಿತು. ಯಾವುದಕ್ಕೆ ಅಂತಂದರೆ ಟು ವಾಕ್ ಆಫ್ ಅಂದರೆ ನಡ್ಕೊಂಡು ಹೋಗಬೇಕು. ಎಲ್ಲಿವರೆಗೆ ಹೋಗಬೇಕು ಅಂದರೆ ಮಾಸ್ಟರ್ ಹತ್ರ, ಯಾರು ಸರ್ವ್ ಮಾಡ್ತಾ ಇದ್ದಾರಲ್ಲ, ಫುಡ್ಡನ್ನು ಸರ್ವ್ ಮಾಡ್ತಾ ಇದ್ದಾರಲ್ಲ ಆ ಮಾಸ್ಟರ್ ಹತ್ರ ನಡ್ಕೊಂಡು ಹೋಗಬೇಕು. ಆಫ್ಟರ್ ಸಪರ್, ಅದು ಯಾವಾಗ ಊಟದ ನಂತರ ಹೋಗಬೇಕು. ಆ್ಯಂಡ್ ಟು ಆಸ್ಕ್ ಫಾರ್ ಮೋರ್, ಇನ್ನೊಂದು ಸ್ವಲ್ಪ ಕೇಳಿ ಪಡ್ಕೋಬೇಕು ಅಂಥೇಳಿ, ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಕೇಳಬೇಕು, ನಂಗೆ ಇನ್ನೊಂದು ಸ್ವಲ್ಪ ಕೊಡಿ ಅಂಥೇಳಿ ಕೇಳಬೇಕು. ಆ ಕಾರಣಕ್ಕಾಗಿ ಆಲಿವರ್ ಟ್ವಿಸ್ಟ್ನನ್ನು ಏನು ಮಾಡ್ತಾರೆ ಅಲ್ಲಿ ನೇಮಕ ಮಾಡ್ತಾರೆ. ಮುಂದೇನಾಯ್ತು ಅಂಥೇಳಿ ಈಗ ನೋಡೋಣ ಸ್ನೇಹಿತರೆ. ಇಲ್ಲಿ ಚಿತ್ರಣವನ್ನು ನೋಡಬಹುದು. ಒಂದು ಸ್ಟೋನ್ ಹಾಲ್ ಹೇಗಿತ್ತು, ಎಷ್ಟು ದೊಡ್ಡದಾಗಿತ್ತು, ಜೊತೆಗೆ ಮಾಸ್ಟರ್ ಯಾವ ರೀತಿಯಾಗಿ ಆಹಾರವನ್ನು ಬಡಿಸ್ತಾ ಇದ್ದರು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಚಿತ್ರಣವನ್ನು ನಿಮ್ಮ ಕಣ್ಮುಂದೆ ಬಂದಿದೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಹುಡುಗರ ಹತ್ರ ಒಂದು ಸ್ಮಾಲ್ ಬೌಲ್ ಇದೆ. ಆ ಬೌಲಲ್ಲಿ ಏನು ಮಾಡ್ತಾಯಿದ್ರು, ಅದಕ್ಕೆ ಬಡಿಸ್ತಾಯಿದ್ರು. ಅದು ಏನು ವಾಟರಿಂಗ್ ಗ್ರಿಯಲನ್ನು ಅಂಬಲಿ ಥರ ಇರತಕ್ಕಂಥ ಒಂದು ಆಹಾರವನ್ನು ಬಡಿಸ್ತಾಯಿದ್ರು. ಅವರಿಗೆ ಸಾಕಷ್ಟು ಹಸಿವಿರೋದ್ರಿಂದ ಅದನ್ನು ಒಮ್ಮೆಗೆ ಏನು ಮಾಡ್ತಾಯಿದ್ರು ಅಂತಂದರೆ ಕುಡಿದು ಬಿಡ್ತಾಯಿದ್ರು ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ನು ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. ದ ಗ್ರಿಯಲ್ ವಾಸ್ ಸರ್ವ್ಡ್ ಔಟ್. ಈಗ ಆ ಅಂಬಲಿಯನ್ನು ಬಡಿಸಲಾಯಿತು. ಆ್ಯಂಡ್ ವಾಸ್ ಕ್ವಿಕ್ಲಿ ಸಾಲ್ವ್ಡ್. ಎಷ್ಟು ಬೇಗ ಬಡಿಸ್ತಾರೋ ಅಷ್ಟು ಬೇಗ ಹುಡುಗರು ಏನು ಮಾಡ್ತಾಯಿದ್ರು, ಅದನ್ನು ನುಂಗಿ ಹಾಕಿಬಿಡ್ತಾಯಿದ್ರು, ಕುಡಿದು ಬಿಟ್ಬಿಡ್ತಾಯಿದ್ರು. ದ ಬಾಯ್ಸ್, ಈಗ ಊಟ ಬಡಿಸಿದ್ದಾಯಿತು ಮತ್ತು ಹುಡುಗರು ಒಂದು ಸತಿ ಕುಡಿದಾಯಿತು. ದ ಬಾಯ್ಸ್ ವಿಸ್ಪರ್ಡ್ ಅಮಾಂಗ್ ದೆಮ್ಸೆಲ್ವ್ಸ್. ಈಗ ಆ ಹುಡುಗರು ತಮ್ಮಲ್ಲಿಯೇ ಮಾತಾಡ್ತಾ ಇದ್ದಾರೆ, ಪಿಸ್ಗುಡ್ತಾ ಇದ್ದಾರೆ. ಆ್ಯಂಡ್ ಫೋರ್ಸ್ಡ್ ಆಲಿವರ್ ಟು ಗೋ. ಮತ್ತು ಆಲಿವರ್ಗೆ ಅಥವಾ ಒತ್ತಾಯ ಮಾಡ್ತಾ ಇದ್ದಾರೆ, ಹೋಗು, ಇನ್ನೊಂದು ಸ್ವಲ್ಪ ಕೊಡು ಅಂತ ಕೇಳು, ಹೋಗು ಅಂಥೇಳಿ ಆತನನ್ನು ಕಳಿಸ್ತಾ ಇದ್ದಾರೆ. ಹಿ ಅಡ್ವಾನ್ಸ್ ಟು ದ ಮಾಸ್ಟರ್. ಆತನು ಸಹಿತ ಏನು ಮಾಡ್ತಾನೆ, ಆ ಹುಡುಗ ಫೋರ್ಸ್ ಮಾಡಿದಾಗ ಆತ ಹೋಗ್ತಾನೆ, ಮಾಸ್ಟರ್ ಹತ್ರ ಹೋಗ್ತಾನೆ. ಬಾಲ್ ಇನ್ ಹ್ಯಾಂಡ್, ಆತನ ಕೈಯಲ್ಲಿ ಒಂದು ಬೌಲ್ ಇದೆ, ಪಾತ್ರೆ ಇದೆ. ಆ್ಯಂಡ್ ಸೆಡ್, ಮತ್ತು ಹೇಳ್ತಾನೆ ಇನ್ ಅ ಲಿಟಲ್ ಫ್ರೈಟನ್ಡ್ ವಾಯ್ಸ್, ಸ್ವಲ್ಪ ಹೆದರಿರ್ತಕ್ಕಂಥ ಧ್ವನಿಯಲ್ಲಿ ಹೇಳ್ತಾನೆ, ಪ್ಲೀಸ್ ಸರ್, ದಯವಿಟ್ಟು ಸರ್, ಐ ವಾಂಟ್ ಸಮ್ ಮೋರ್, ನನಗೆ ಇನ್ನೊಂದು ಸ್ವಲ್ಪ ಕೊಡಿ ಸರ್ ಅಂತ ಕೇಳ್ತಾನೆ. ದ ಮಾಸ್ಟರ್ ವಾಸ್ ಅ ಪ್ಯಾಟ್. ಆ ಮಾಸ್ಟರ್ ಹೇಗಿದ್ದ ಅಂದರೆ ಸ್ವಲ್ಪ ದಪ್ಪಕ್ಕಿದ್ದ ಅಂಥೇಳಿ, ತುಂಬ ದಪ್ಪಕ್ಕಿದ್ದ. ಹೆಲ್ದಿ ಮ್ಯಾನ್, ಭಾಳ ಆರೋಗ್ಯಯುತವಾಗಿದ್ದ. ಬಟ್ ಹಿ ಟರ್ನ್ ವೆರಿ ಫೇಲ್. ಯಾವಾಗ ಈ ಮಾತನ್ನು ಕೇಳ್ತಾನೆ, ಆ ಹುಡುಗ ಹೇಳಿದ ಮಾತನ್ನು ಕೇಳ್ತಾರೆ, ಐ ವಾಂಟ್ ಸಮ್ ಮೋರ್ ಅಂತ ಯಾವಾಗ ಕೇಳ್ತಾನೆ, ಆವಾಗ ಇಮಿಡಿಯೇಟಾಗಿ ಆತನ ಮುಖ ಬಾಡಿ ಹೋಗುತ್ತೆ. ಬಟ್ ಹಿ ಟರ್ನ್ ವೆರಿ ಫೇಲ್, ಆತ ನಿಸ್ತೇಜನ ಆಗ್ತಾನೆ ಅಂತ ಹೇಳ್ತಾರೆ. ಆಟ್ ದಿಸ್, ವಾಟ್, ಏನು, ಹಿ ಸೆಡ್ ಆ್ಯಸ್ ಇಫ್ ಹಿ ಕುಡ್ ನಾಟ್ ಬಿಲೀವ್ ಹಿಸ್ ಇಯರ್ಸ್. ಇದು ಮತ್ತೆ ವಾಪಸ್ ಪ್ರಶ್ನೆ ಕೇಳ್ತಾ ಇದ್ದಾನೆ ಆತ. ಏನು ಕೇಳಿದೆ ನೀನು? ಆತನ ಕಿವಿಗಳನ್ನು ಆತನಿಗೆ ನಂಬಲಿಕ್ಕೆ ಆಗಲಿಲ್ಲ. ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್. ಮತ್ತು ಆ ಹುಡುಗ ಹೇಳ್ತಾನೆ, ದಯವಿಟ್ಟು ಸರ್, ನನಗೆ ಇನ್ನೊಂದು ಸ್ವಲ್ಪ ಕೊಡಿ ಅಂಥೇಳಿ ಕೇಳ್ತಾನೆ. ಈಗ 7ನೇ ಪ್ಯಾರಾಗ್ರಾಫನ್ನು ನೋಡೋಣ. ದ ಮಾಸ್ಟರ್ ಏಮ್ಡ್ ಅ ಬ್ಲೋ ಆಟ್ ಹೀಸ್ ಹೆಡ್, ಸೀಸ್ಡ್ ಹಿಮ್ ಬೈ ಹೀಸ್ ಆರ್ಮ್ಸ್ ಆ್ಯಂಡ್ ಶೌಟೆಡ್ ಫಾರ್ ದ ಬೀಡಲ್. ದ ಮಾಸ್ಟರ್ ಏನು ಮಾಡ್ತಾರೆ, ಈಗ ಏಮ್ಡ್ ಅ ಬ್ಲೋ ಆಟ್ ಹೀಸ್ ಹೆಡ್, ಒಂದು ಜೋರಾಗಿ ಆತನ ತಲೆಗೆ ಹೊಡಿತಾರೆ. ಸೀಸ್ಡ್ ಹಿಮ್ ಬೈ ಹೀಸ್ ಆರ್ಮ್ಸ್, ಆತನ ಒಂದು ಕೈಗಳಿಂದ ಆತನ ಕೈಗಳನ್ನು ಹಿಂದಕ್ಕೆ ತಗೊಂಡು ಸೀಸ್ ಮಾಡ್ತಾನೆ, ಹಿಂದಕ್ಕೆ ಕಟ್ತಾನೆ. ಆ್ಯಂಡ್ ಶೌಟೆಡ್ ಫಾರ್ ದ ಬೀಡಲ್, ಮತ್ತು ಆಫೀಸರ್ಗಾಗಿ, ಅಧಿಕಾರಿಗಾಗಿ ಕೂಗ್ತಾನೆ. ಆಫೀಸರ್ನ ಕರೀತಾನೆ, ಮಿಸ್ಟರ್ ಬಂಬಲ್ ಅವರೇ ಬನ್ನಿ ಇಲ್ಲಿ ಅಂಥೇಳಿ ಕರೀತಾನೆ. ಮಾಸ್ಟರ್ ಅವರು. ಮಿಸ್ಟರ್ ಬಂಬಲ್ ರಶ್ ಇನ್ ಟು ದ ರೂಮ್. ಮಿಸ್ಟರ್ ಬಂಬಲ್ ಅವರು ಏನು ಮಾಡ್ತಾರೆ, ಧಾವಿಸಿಕೊಂಡು ರೂಮ್ ಒಳಗಡೆ ಬರ್ತಾರೆ. ಇನ್ನು ಗ್ರೇಟ್ ಎಕ್ಸೈಟ್ಮೆಂಟ್, ಒಂದು ಬಹಳಷ್ಟು ಭಾವಪರವಶನಾಗಿ ಅಥವಾ ಭಾವಪರವಶತೆಯಲ್ಲಿ ಬರ್ತಾರೆ.
ಆ್ಯಂಡ್ ವಾಸ್ ಫಿಲ್ಡ್ ವಿತ್ ಹಾರರ್. ಮತ್ತು ಇಲ್ಲಿ ಬಂದ ತಕ್ಷಣ ಅದು ಭಯಾನಕ ಅಂತ ಅನಿಸಿಬಿಡುತ್ತೆ ಅವರಿಗೆ ಅಂತೇಳಿ, ಅದು ಭಯಾನಕನ ತುಂಬಿಬಿಡುತ್ತೆ ಅದು ಅಂಥೇಳಿ. ವೆನ್ ಹಿ ಹರ್ಡ್ ಆಲಿವರ್ಸ್ ಕ್ರೈಮ್, ಯಾವಾಗ ಆತ ಆಲಿವರ್ಸ್ ಕ್ರೈಮನ್ನು ಕೇಳ್ತಾರೆ. ಆಲಿವರ್ಸ್ ಕ್ರೈಮ್ ಅಂದರೆ ಆಲಿವರ್ ಮಾಡಿರ್ತಕ್ಕಂಥ ಅಪರಾಧವನ್ನು ಯಾವಾಗ ಕೇಳ್ತಾನೆ, ಆಸ್ಕ್ಡ್ ಫಾರ್ ಮೋರ್, ಅವ ಹೆಚ್ಚಾಗಿ ಕೇಳಿದ್ನಾ, ಹಿ ಎಕ್ಸ್ಲೈಮ್ಡ್, ಆತ ಉದ್ಗರಿಸ್ತಾನೆ, ಹೆಚ್ಚಾಗಿ ಕೇಳಿದ್ನೇನೋ ಅವನು ಅಂಥೇಳಿ ಆತ ಎಕ್ಸ್ಲೈಮ್ಡ್ ಮಾಡ್ತಾನೆ ಅಥವಾ ಅದನ್ನು ಉದ್ಗಾರ ಮಾಡ್ತಾನೆ. ಐ ನೆವರ್ ಹರ್ಡ್ ಆಫ್ ಅ ಸಚ್ ಅ ಥಿಂಗ್, ನಾನು ಎಂದಿಗೂ ಇಂಥ ಶಬ್ದಗಳನ್ನು ಕೇಳೇ ಇಲ್ಲ. ಡಿಫೆಂಡ್ ಆನ್ ಇಟ್, ದಿಸ್ ಮಿಸರೇಬಲ್ ಬಾಯ್ ವಿಲ್ ಬಿ ಹಂಗ್, ಈ ಹುಡುಗನನ್ನು ಗಲ್ಲಿಗೇರಿಸಬೇಕು ಅಂಥೇಳಿ, ಈ ಒಂದು ಬಡ ಹುಡುಗನನ್ನು ಗಲ್ಲಿಗೇರಿಸಬೇಕು ಅಂತೇಳಿ ಜೋರಾಗಿ ಕೂಗಾಡ್ತಾನೆ ಮಾಸ್ಟರ್. ಮಾಸ್ಟರ್ ಅಲ್ಲದೆ ಬಂಬಲ್ ಕೂಡ ಜೋರಾಗಿ ಕೂಗಾಡ್ತಾನೆ, ಈ ಹುಡುಗನನ್ನು ಹ್ಯಾಂಗ್ ಮಾಡಿ ಅಂತ. ಹಂಗಂತಂದರೆ ಈ ಹುಡುಗನನ್ನು ಏನು ಮಾಡಬೇಕು, ಗಲ್ಲಿಗೆ ಹಾಕಿ ಅಂಥೇಳಿ ಆತ ಕೂಗಾಡ್ತಾನೆ. ಆ್ಯಸ್ ಅ ಪನಿಷ್ಮೆಂಟ್, ಒಂದು ಶಿಕ್ಷೆಯಾಗಿ, ಫಾರ್ ಹೀಸ್ ಗ್ರೀಡ್, ಆತನ ಒಂದು ಹೊಟ್ಟೆ ಬಾಕ್ತನಕ್ಕೆ ಅಥವಾ ಹೆಚ್ಚಿನ ಅತಿಯಾಸೆಗೆ ಒಂದು ಪನಿಷ್ಮೆಂಟಾಗಿ ಶಿಕ್ಷೆಯಾಗಿ, ಆ್ಯಂಡ್ ಬೋಲ್ಡ್ನೆಸ್, ಆತನ ಧೈರ್ಯಕ್ಕೆ ಒಂದು ಶಿಕ್ಷೆಯಾಗಿ, ಆಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಅ ರೂಮ್, ಆಲಿವರ್ನನ್ನು ತತ್ಕ್ಷಣವೇ ಏನು ಮಾಡ್ತಾರೆ, ಒಂದು ರೂಮ್ನಲ್ಲಿ ಕೂಡ ಹಾಕ್ತಾರೆ. ಟು ಸ್ಪೆಂಡ್ ದ ನೈಟ್ ಅಲೋನ್, ಅಲ್ಲೇ ಆತನು ರಾತ್ರಿ ಕಳೆಯುವಂತೆ ಮಾಡ್ತಾರೆ. ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್, ಮರುದಿವ್ಸ ಮುಂಜಾನೆ, ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಮರುದಿನ ಮುಂಜಾನೆ, ಆ ನೋಟಿಸ್ ವಾಸ್ ಪೇಸ್ಟೆಡ್, ಒಂದು ನೋಟಿಸ್ ಅಥವಾ ಒಂದು ಸೂಚನಾ ಪತ್ರವನ್ನು ಅಲ್ಲಿ ಪೇಸ್ಟ್ ಮಾಡಲಾಗಿರುತ್ತೆ, ಹಚ್ಚಲಾಗಿರುತ್ತೆ. ಆನ್ ದ ಔಟ್ಸೈಡ್ ಆಫ್ ದ ಗೇಟ್, ಆ ಒಂದು ಗೇಟ್ನ ಹೊರಗಡೆ, ಆಫರಿಂಗ್ ಅ ರಿವಾರ್ಡ್, ಒಂದು ರಿವಾರ್ಡನ್ನು ಇಲ್ಲಿ ಏನು ಮಾಡಲಾಗುತ್ತೆ, ಕೊಟ್ಟಿರುತ್ತೆ, ಒಂದು ರಿವಾರ್ಡ್ ಕೊಡ್ತೀವಿ ಅಂತೇಳಿ ಆಫರ್ ಮಾಡಿರ್ತಾರೆ. ಆಫ್ 5 pounds, ಎಷ್ಟು 5 poundsಗಳನ್ನ ಕೊಡ್ತೇವೆ ಅಂಥೇಳಿ. ಟು ಎನಿ ಮ್ಯಾನ್ ಆರ್ ವುಮನ್, ಯಾವುದೇ ಮನುಷ್ಯನಾಗಿರ್ಬೋದು ಅಥವಾ ಮಹಿಳೆ ಆಗಿರ್ಬೋದು, ಹೂ ವುಡ್ ಟೇಕ್ ಆಲಿವರ್ ಟ್ವಿಸ್ಟ್ ಆಫ್, ಯಾರು ಆಲಿವರ್ ಟ್ವಿಸ್ಟನ್ನು ತೆಗೆದುಕೊಂಡು ಹೋಗ್ತೀರಿ ತಮ್ಮ ಮನೆಗೆ, ಅವರಿಗೆ 5 pound ಕೊಡಲಾಗುವುದು ಅಂಥೇಳಿ ಒಂದು ಪೇಸ್ಟನ್ನು ಹಾಸ್ತಾರೆ, ಒಂದು ನೋಟಿಸ್ ಪೇಸ್ಟನ್ನು ಮಾಡ್ತಾರೆ. ದ ಹ್ಯಾಂಡ್ಸ್ ಆಫ್ ದ ಪೂರ್ ಹೌಸ್, ಮತ್ತು ಆತನನ್ನು ಬೇರೆಯವರಿಗೆ ಕೊಟ್ಬಿಡ್ತಾರೆ. ಈ ಒಂದು ಲೆಸನ್ ನಾವು ಅಧ್ಯಯನ ಮಾಡಿದ್ವಿ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.